ನಮಸ್ಕಾರ ವೀಕ್ಷಕರೇ, ಪಾಲಿಸಿ ನಿಯೋ ಇನ್ಶೂರೆನ್ಸ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ನಿಮ್ಮ ಇನ್ಶೂರೆನ್ಸ್ ಏಜೆಂಟ್. ಇದು ನಮ್ಮ ಮೋಟಾರ್ ಇನ್ಶೂರೆನ್ಸ್ ಸರಣಿಯ 3ನೇ ವಿಡಿಯೋ. ಕಳೆದ ವಿಡಿಯೋದಲ್ಲಿ ವಾಹನ ವಿಮೆಯ 2 ಮುಖ್ಯ ವಿಧಗಳಾದ ಥರ್ಡ್ ಪಾರ್ಟಿ ಮತ್ತು ಕಾಂಪ್ರಹೆನ್ಸಿವ್ ಪಾಲಿಸಿಗಳ ಬಗ್ಗೆ ತಿಳಿದುಕೊಂಡೆವು. ಇವತ್ತಿನ ವಿಡಿಯೋದಲ್ಲಿ ಕೇವಲ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಅನ್ನು ಮಾತ್ರ ಮಾಡಿಸಿಕೊಂಡು ತಮ್ಮ ಗಾಡಿಗೆ ರಕ್ಷಣೆ ಇಲ್ಲದಿದ್ದರೂ ಪರವಾಗಿಲ್ಲ ಅಂದುಕೊಳ್ಳುವವರು ಎದುರಿಸಬೇಕಾದ ಆರ್ಥಿಕ ಅಪಾಯಗಳ ಬಗ್ಗೆ ಆಳವಾಗಿ ಚರ್ಚೆ ಮಾಡೋಣ. ಸಾಮಾನ್ಯವಾಗಿ ತುಂಬಾ ಜನ ಇನ್ಶೂರೆನ್ಸ್ ರಿನ್ಯೂವಲ್ ಮಾಡುವಾಗ ಪ್ರೀಮಿಯಂ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಅಥವಾ ಕೇವಲ ಟ್ರಾಫಿಕ್ ಪೊಲೀಸರಿಂದ ಫೈನ್ ತಪ್ಪಿಸಿಕೊಳ್ಳಬೇಕು ಅನ್ನೋ ಒಂದೇ ಕಾರಣಕ್ಕೆ ಬರೀ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಮಾಡಿಸಿ ಸುಮ್ಮನಾಗಿ ಬಿಡುತ್ತಾರೆ. ಆದರೆ ಈ ನಿರ್ಧಾರ ಭವಿಷ್ಯದಲ್ಲಿ ಎಷ್ಟು ದುಬಾರಿಯಾಗಬಹುದು ಅಂತ ಅವರಿಗೆ ಆಕ್ಸಿಡೆಂಟ್ ಆದಾಗಲೇ ಗೊತ್ತಾಗುವುದು. ಉದಾಹರಣೆಗೆ ಒಂದು ಸನ್ನಿವೇಶ ತೆಗೆದುಕೊಳ್ಳೋಣ. ನೀವು ಹೊಸದಾಗಿ ಒಂದು ಕಾರು ಅಥವಾ ಬೈಕ್ ಕೊಂಡುಕೊಂಡಿದ್ದೀರಾ. ನಿಮ್ಮ ಬಳಿ ಕೇವಲ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಮಾತ್ರ ಇದೆ ಅಂತ ಇಟ್ಟುಕೊಳ್ಳಿ. ರಸ್ತೆಯಲ್ಲಿ ಹೋಗುವಾಗ ನಿಮ್ಮದೇನು ತಪ್ಪಿಲ್ಲದಿದ್ದರೂ ಬೇರೆ ಯಾರೋ ಬಂದು ನಿಮ್ಮ ವಾಹನಕ್ಕೆ ಗುದ್ದಿ ಬಿಡುತ್ತಾರೆ. ನಿಮ್ಮ ವಾಹನಕ್ಕೆ ದೊಡ್ಡ ಮಟ್ಟದ ಡ್ಯಾಮೇಜ್ ಆಗುತ್ತದೆ. ನೀವು ಗಾಡಿಯನ್ನು ರಿಪೇರಿಗಾಗಿ ಗ್ಯಾರೇಜ್ಗೆ ತೆಗೆದುಕೊಂಡು ಹೋಗ್ತೀರಾ. ಅಲ್ಲಿ ಮೆಕ್ಯಾನಿಕ್ ನಿಮಗೆ 50,000ನೋ ಅಥವಾ 1 ಲಕ್ಷ ರೂಪಾಯಿನೋ ಬಿಲ್ ಕೊಡುತ್ತಾನೆ. ಆಗ ನೀವು ಇನ್ಶೂರೆನ್ಸ್ ಕಂಪನಿಗೆ ಕ್ಲೈಮ್ಗಾಗಿ ಫೋನ್ ಮಾಡಿದರೆ ಅವರು ಏನು ಹೇಳ್ತಾರೆ ಗೊತ್ತಾ? ಕ್ಷಮಿಸಿ ಸರ್, ನಿಮ್ಮ ಬಳಿ ಇರುವುದು ಕೇವಲ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್, ಇದು ನಿಮ್ಮ ಗಾಡಿಯ ಡ್ಯಾಮೇಜ್ ಅನ್ನು ಕವರ್ ಮಾಡೋದಿಲ್ಲ. ಸಿಂಪಲ್ ಆಗಿ ಹೇಳ್ಬಿಡ್ತಾರೆ. ಅಂದರೆ ನೀವು ಪ್ರೀಮಿಯಂ ನಲ್ಲಿ ಉಳಿಸಿದ ಆ 1 ಅಥವಾ 2,000 ರೂಪಾಯಿಗಳಿಗಿಂತ 16 ಪಟ್ಟು ಹೆಚ್ಚು ಹಣವನ್ನ ಒಂದೇ ಏಟಿಗೆ ನಿಮ್ಮ ಸ್ವಂತ ಜೇಬಿನಿಂದ ಕಟ್ಟಬೇಕಾಗ್ತದೆ. ನಿಮ್ಮ ಕಷ್ಟದ ದುಡಿಮೆಯೆಲ್ಲ ಒಂದೇ ದಿನದಲ್ಲಿ ಖಾಲಿಯಾಗುತ್ತದೆ. ಇನ್ನು 2ನೇ ದೊಡ್ಡ ಅಪಾಯ, ವಾಹನ ಕಳ್ಳತನ. ನೀವು ಎಷ್ಟೇ ಸೇಫ್ ಆದ ಜಾಗದಲ್ಲಿ ಗಾಡಿ ಪಾರ್ಕ್ ಮಾಡಿದ್ದರೂ ಕಳ್ಳರು ಯಾವತ್ತೂ ಹೇಳಿ ಕೇಳಿ ಬರೋದಿಲ್ಲ. ನಿಮ್ಮ ನೆಚ್ಚಿನ ವಾಹನ ಕಳ್ಳತನವಾದರೆ ಥರ್ಡ್ ಪಾರ್ಟಿ ಪಾಲಿಸಿಯಲ್ಲಿ ನಿಮಗೆ ಬಿಡಿಗಾಸು ಕೂಡ ಪರಿಹಾರ ಸಿಗೋದಿಲ್ಲ. ಲಕ್ಷಾಂತರ ರೂಪಾಯಿ ಕೊಟ್ಟು ಕೊಂಡುಕೊಂಡ ವಾಹನವೂ ಹೋಯ್ತು, ಹಣವೂ ಹೋಯಿತು. 3ನೇಯದು ನೈಸರ್ಗಿಕ ವಿಕೋಪ. ಇತ್ತೀಚೆಗೆ ಮಳೆ ಬಂದರೆ ರಸ್ತೆಗಳೆಲ್ಲ ನದಿಗಳಾಗ್ತಾ ಹೋಗ್ತಾ ಇದಾವೆ. ನಿಮ್ಮ ಕಾರು ನೀರಿನಲ್ಲಿ ಮುಳುಗಿ ಇಂಜಿನ್ ಸೀಸ್ ಆದ್ರೆ ಅಥವಾ ಬಿರುಗಾಳಿಗೆ ಮರ ಬಿದ್ದು ವಾಹನ ಜಖಂಗೊಂಡರೆ ಆ ದೊಡ್ಡ ಆರ್ಥಿಕ ನಷ್ಟವನ್ನ ನೀವೇ ಭರಿಸಬೇಕು. ಸರಳವಾಗಿ ಹೇಳಬೇಕಂದ್ರೆ ವೀಕ್ಷಕರೇ, ಕೇವಲ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಮಾಡಿಸುವುದು ಎಂದರೆ ಮಳೆಯಲ್ಲಿ ಹೋಗುವಾಗ ನಿಮ್ಮ ಪಕ್ಕದಲ್ಲಿ ನಡೆಯುತ್ತಿರುವವನಿಗೆ ಛತ್ರಿ ಹಿಡಿದು ನೀವು ಮಾತ್ರ ಪೂರ್ತಿಯಾಗಿ ಒದ್ದೆ ಆದಂತೆ. ಬೇರೆಯವರ ರಕ್ಷಣೆ ಮಾಡುವುದು ಕಾನೂನಿನ ಪ್ರಕಾರ ಸರಿ, ಆದರೆ ನಿಮ್ಮ ಸ್ವಂತ ಆಸ್ತಿಯ ರಕ್ಷಣೆ ಮಾಡಿಕೊಳ್ಳುವುದು ನಿಮ್ಮ ಜವಾಬ್ದಾರಿ ಅಲ್ವಾ? ನಾನು ಬ್ರೋಕರ್ ಅಲ್ಲ, ಪಾಲಿಸಿ ನಿಯೋ ಇನ್ಶೂರೆನ್ಸ್ ನ ನಿಮ್ಮ ನಂಬಿಕಾರ್ಹ ಏಜೆಂಟ್. ನನ್ನ ಗ್ರಾಹಕರು ಕೇವಲ ಸ್ವಲ್ಪ ಹಣ ಉಳಿಸಲು ಹೋಗಿ ಲಕ್ಷಾಂತರ ರೂಪಾಯಿ ನಷ್ಟ ಮಾಡಿಕೊಳ್ಳುವುದು ನನಗೆ ಇಷ್ಟ ಇಲ್ಲ. ನಿಮ್ಮ ಕಷ್ಟದ ಹಣಕ್ಕೆ ಸರಿಯಾದ ರಕ್ಷಣೆ ಒದಗಿಸುವ, ಆಕ್ಸಿಡೆಂಟ್ ಆದಾಗ ನಿಮ್ಮ ಕೈ ಹಿಡಿಯುವ ಕಾಂಪ್ರಹೆನ್ಸಿವ್ ಪಾಲಿಸಿಯನ್ನು ಮಾಡಿಸುವುದು ಯಾವತ್ತಿಗೂ ಜಾಣತನ. ನಿಮ್ಮ ವಾಹನದ ರಿನ್ಯೂವಲ್ ಡೇಟ್ ಹತ್ತಿರ ಬಂದಿದ್ರೆ ಇನ್ನು ಮುಂದೆ ಕೇವಲ ಥರ್ಡ್ ಪಾರ್ಟಿ ಮಾಡಿಸುವ ತಪ್ಪು ಮಾಡಬೇಡಿ. ಸರಿಯಾದ ಪಾಲಿಸಿ ಆಯ್ಕೆ ಮಾಡಲು ತಕ್ಷಣ ನಮ್ಮ ಪಾಲಿಸಿ ನಿಯೋ ಇನ್ಶೂರೆನ್ಸ್ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸ್ಆಪ್ ಮಾಡಿ. ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಉಪಯುಕ್ತ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಬಂಪರ್ ಟು ಬಂಪರ್ ಅಥವಾ ಜೀರೋ ಡಿಪ್ರಿಸಿಯೇಷನ್ ಇನ್ಶೂರೆನ್ಸ್ ಅಂದ್ರೆ ಏನು ಮತ್ತು ಅದು ವಾಹನಗಳಿಗೆ ಏಕೆ ಸಂಜೀವಿನಿ ಅನ್ನೋದರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅಲ್ಲಿಯವರೆಗೂ ಸೇಫ್ ಆಗಿ ಡ್ರೈವ್ ಮಾಡಿ. ಧನ್ಯವಾದಗಳು.